ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮನ್ನು ದೀನತೆಯಲ್ಲಿ ಕಾಪಾಡಿಕೊಳ್ಳಬೇಕಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಹಠ ಹಿಡಿಯುವುದು ಬೇಡ. ನಿರಂತರವಾಗಿ ದೇವರ ಸಹಾಯಕ್ಕಾಗಿ ಮೊರೆ ಇಡೋಣ. ನಮ್ಮ ಜೀವನದ ಎಲ್ಲ ಕಪಟತನವನ್ನು ದ್ವೇಷಿಸೋಣ. ಪರಿಶುದ್ಧತೆ, ಶುದ್ಧೀಕರಣ ಇದನ್ನು ಹಂಬಲಿಸೋಣ. ಆತ್ಮಿಕವಾದಂಥ ಗರ್ವವನ್ನು ನಾವು ಬಿಟ್ಟು ಬಿಡೋಣ. ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಪರಿಶುದ್ಧತೆ ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದನ್ನು ನಾವು ಗ್ರಹಿಸೋಣ. ನಾವು ಪರಿಪೂರ್ಣವಾದ ತಿಳುವಳಿಕೆಗೆ ಸಾಗ್ತಾ ಹೋಗೋಣ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 2 ನಾವು ನೋಡ್ತೇವೆ. ಅಲ್ಲಿ ಯಾರ್ಯಾರು ಬ್ಯಾಪ್ಟಿಸ್ಮಗಳ ಬೋಧನೆಯನ್ನು, ಅಸ್ತಾರ್ಪಣೆಯನ್ನು, ಸತ್ತವರ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಇವುಗಳ ವಿಷಯದಲ್ಲಿ ಅಸ್ತಿವಾರವನ್ನು ತಿರುಗಿ ಹಾಕದೆ ನಾವು ಪರಿಪೂರ್ಣತೆಗೆ ಹೋಗೋಣ. ನಾವು ಯೇಸುವಿನ ಸ್ವರೂಪವನ್ನು ಹೊಂದುವ ನಿರೀಕ್ಷೆಯ ಜೊತೆಗೆ ಪರಿಪೂರ್ಣತೆಗೆ ಹೋಗುವ ಹಾದಿಗಾಗಿ ನಾವು ಕ್ಷಮಿಸಬೇಕಾಗಿದೆ. 1 ಯೋಹಾನ 3ನೇ ಅಧ್ಯಾಯ 3 ನಾವು ನೋಡ್ತೇವೆ. ಅಲ್ಲಿ ದೇವರು ಹೇಳ್ತಾರೆ, ನಿನ್ನ ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿರುವ ಉನ್ನತ ಕರೆಯ ಬಹುಮಾನವನ್ನು ಗುರಿ ಮಾಡು. 1 ಯೋಹಾನ 3:3. ಆತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನೂ ಆತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ಶುದ್ಧ ಮಾಡಿಕೊಳ್ಳೋಣ. ಶರೀರದಲ್ಲಿ ಬಾಧೆ ಪಡಿಸುವುದನ್ನು ಅಭ್ಯಾಸಿಸುವುದು ಬೇಡ. ಶರೀರವನ್ನು ಶುದ್ಧ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣಂತೆ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 13-14 ನಾವು ನೋಡುತ್ತೇವೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ, ಆದರೆ ಇದೊಂದನ್ನು ಮಾಡ್ತೇನೆ, ನಾನು ಇಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತವಾದ ಕರೆಯುವಿಕೆಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡ್ತಾ ಇದ್ದೇನೆ. ಪ್ರಿಯರೇ, ಹಳೆಯದನ್ನು ನೆನೆಸುವುದು ಬೇಡ. ಹಳೆಯ ಕಾರ್ಯಗಳು ಈ ವರ್ಷದ ಕಡೆಯ ತಿಂಗಳಲ್ಲಿದ್ದೀವಿ. ನಾವು ನೆನೆಸಿದ್ದುಂಟು. ಈ ವರ್ಷದ ಪ್ರಾರಂಭದಲ್ಲಿ ಈ ಕಾರ್ಯ ಆಗ್ತದೇನೋ ಎಂಬುದಾಗಿ ನೆನೆಸಿದ್ದುಂಟು. ತಿಂಗಳುಗಳು ಕಳೆದವು, ದಿನಗಳು ಕಳೆದವು, ಗಂಟೆಗಳು ಕಳೆದವು, ಆದರೆ ಆ ಕಾರ್ಯ ಆಗಲಿಲ್ಲ. ಚಿಂತೆ ಬೇಡ. ತಡ ಆದ್ರೂ ದೇವರು ಮೌನವಾಗಿದ್ದಾರೆ ಎಂಬುದಾಗಿ ನಾನು ನೀವು ನೆನೆಸುವುದುಂಟು. ಆದರೆ ತಡವಾದರೂ ದೇವರು ನಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಸಫಲ ಮಾಡುವವರಾಗಿದ್ದಾರೆ. ದೇವರ ಉನ್ನತವಾದಂಥ ಕರೆಯುವಿಕೆ, ಆ ಬಹುಮಾನಕ್ಕಾಗಿ ನಾವು ಓಡಬೇಕಾಗಿದೆ. ಆ ಬಹುಮಾನ ದೇವರು ಅಗತ್ಯವಾಗಿ ಕೊಡುತ್ತಾರೆ. ಪ್ರಿಯರೇ, ದೇವರು ಅಗತ್ಯವಾಗಿ ಒಂದೊಳ್ಳೆಯ ಬಹುಮಾನವನ್ನು ನನಗೆ ನಿಮಗೆ ಕೊಡುವವರಾಗಿದ್ದಾರೆ. ಆ ಬಹುಮಾನ ನಮ್ಮ ಊಹೆಗೆ ನಿಲುಕದ್ದು. ಈ ವರ್ಷ ಮುಗಿಸೊಳಗಾಗಿ ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತವನ್ನು ಮಾಡಲಿದ್ದಾರೆ. ನಾವು ಹೊಂದಿಕೊಳ್ಳೋಣ, ನಂಬೋಣ, ಒಪ್ಪಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಈ ವರ್ಷದ ಕೊನೆಯ ಗಳಿಗೆಯಲ್ಲಿದ್ದೇವೆ ಸ್ವಾಮಿ. ಅನೇಕ ಕಾರ್ಯಗಳು ಈ ವರ್ಷದಲ್ಲಿ ನಡೆದಿಲ್ಲ ದೇವರೇ. ಆ ನೋವು, ಆ ಬಾಧೆ, ಆ ಹಿಂಸೆಯಿಂದ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಆದರೆ ನಮಗೊಂದು ಬಲ ಉಂಟು. ಆ ಪ್ರಶ್ನೆಗಳಿಗೆ ತಡವಾದರೂ ನೀವು ಅದ್ಭುತ ಮಾಡ್ತೀರಿ, ನೀವು ಅದ್ಭುತ ಮಾಡ್ತೀರಿ, ನೀವು ಅದ್ಭುತ ಮಾಡ್ತೀರಿ, ನೀವು ಅದ್ಭುತ ಮಾಡ್ತೀರಿ ಅಂತ ನಾನು ಬಲವಾಗಿ ನಂಬುತ್ತೇನಪ್ಪ. ಸಹಾಯ ಮಾಡಪ್ಪ, ಸಹಾಯ ಮಾಡು ದೇವರೇ, ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಅಮೇನ್, ಅಮೇನ್, ಅಮೇನ್. ಹಲ್ಲೆಲೂಯ, ಹಲ್ಲೆಲೂಯ.